ಮೋರ್ ಇಂಪಾರ್ಟೆಂಟ್ಲಿ ನಾನು ವ್ಲಾಗ್ ಏನಕ್ಕೆ ಪೋಸ್ಟ್ ಮಾಡೋದಕ್ಕಾಗಿಲ್ಲ ಅಂತಂದರೆ ತುಂಬಾ ಶಕೆ ಹ್ಯೂಮಿಡಿಟಿ ಆಲ್ರೆಡಿ ಇದು ಕ್ರಿಸ್ಪಿಯೆಸ್ಟ್ ಸಾಬು ವಡಾಸ್. ಹಲೋ ನಮಸ್ಕಾರ, ವೆಲ್ಕಮ್ ಟು ದ ಚಾನಲ್. ಇವತ್ತು ಡಿಫ್ರೆಂಟ್ ವ್ಲಾಗ್. ಸೊ ಹಾಗೆ ಸುಮ್ಮನೆ ರೆಡಿ ಆಗಿದ್ದೆ, ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ವ್ಲಾಗ್ ಮಾಡೋಣ ಅಂದ್ಕೊಂಡೆ. ಸೊ ಇಷ್ಟು ದಿನ ಏನೂ ಪೋಸ್ಟ್ ಮಾಡಿಲ್ಲ. ಸೊ ಹಾಗಾಗಿ ಆ್ಯಂಡ್ ಇನ್ನೊಂದೇನಂತಂದರೆ ವ್ಲಾಗಿಂಗ್ ಇಸ್ ವೆರಿ ಈಸಿ, ಬಟ್ ಅದನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ತುಂಬಾ ಕಷ್ಟ. ಸೊ ಹಾಗಾಗಿ ಆ್ಯಂಡ್ ನಮ್ಮ ಕಿಚನ್ ರೆನೋವೇಷನ್ ಕೂಡ ನಡೀತಾ ಇದೆ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಹ್ಯಾಂಡಲ್ಸ್ ಅದೆಲ್ಲ ತಗೊಬರಬೇಕು ಅಂತ. ಸೊ ವಿ ಆರ್ ಗೋಯಿಂಗ್ ನಾವು ಬೆಲ್ಗಮ್ ಹೋಗ್ತಾ ಇದ್ದೀವಿ. ಸೊ ಹಾಗೆ ಸುಮ್ಮನೆ ವ್ಲಾಗ್ ಮಾಡೋಣ ಅಂದ್ಕೊಂಡೆ. ಸೊ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಸೊ ಇದಕ್ಕೆ ಹ್ಯಾಂಡಲ್ಸ್ ಎಲ್ಲ ತರಬೇಕಿತ್ತು. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ವಿ. ಹಿಂದೆ ಕೊಡ್ತಾನ. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ. ಆ್ಯಂಡ್ ಆನ್ ದ ಗೋ ನಮ್ಮ ಅಜ್ಜಿ ಕೂಡ ಜಾಯ್ನ್ ಆಗ್ತಾರೆ. ತುಂಬಾ ಶಕೆ ಹ್ಯೂಮಿಡಿಟಿ ಆಲ್ರೆಡಿ ಇದು ಸಮ್ಮರ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಹಂಗಾಗಿ ತುಂಬಾ ಶಕೆ. ಇದು ಮೋರ್ ಇಂಪಾರ್ಟೆಂಟ್ಲಿ ನಾನು ವ್ಲಾಗ್ ಏನಕ್ಕೆ ಪೋಸ್ಟ್ ಮಾಡೋದಕ್ಕಾಗಿಲ್ಲ ಅಂತಂದ್ರೆ ಸ್ವಲ್ಪ ಜಾಸ್ತಿ ಕೆಲಸ ಇತ್ತು ನನಗೆ ನಮ್ಮ ಮನೆಯಲ್ಲಿ. ಸೊ ಡಿಕ್ಲಟರಿಂಗ್ ಮಾಡೋದಾಗಿರ್ಬೋದು, ಕ್ಲೀನಿಂಗ್ ಆ್ಯಂಡ್ ಆಲ್ ಸಚ್ ದ್ಯಾಟ್. ಸೊ I was busy in that, and also painting is also going on. I have to look after that and all. So I couldn't edit, post and all. So anyways, let's start this vlog. ನಮಗೆ ಒಂದು ಮಿರರ್ ರಿಕ್ವೈರ್ಮೆಂಟ್ ಕೂಡ ಇತ್ತು. ಸೊ ಅಲ್ಲಿನ ಕಲೆಕ್ಷನ್ ನಮ್ಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಆ್ಯಂಡ್ ದ ಅದರ್ ಥಿಂಗ್ ಇಸ್ ನಮಗೆ ಗ್ಲಾಸ್ ಲ್ಯಾಬ್ಸ್ ಕೂಡ ಬೇಕಿತ್ತು. ಸೊ ಅವರಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರಂತ ಹೇಳಿಬಿಟ್ಟು ಸೊ ಅಲ್ಲಿ ನಾವು ಗ್ಲಾಸ್ ಲ್ಯಾಬ್ಸ್ನ ಆರ್ಡರ್ ಪ್ಲೇಸ್ ಮಾಡಿದ್ವಿ. ಅದಾದ ನಂತರ ನಾವು ಹೋಗಿದ್ದು ಇಂಟೀರಿಯರ್ ಕಲೆಕ್ಷನ್ ಇರುವಂಥ ಶಾಪಿಗೆ. ಸೊ ಶ್ರೀರಾಮ್ ಇನೋವೇಷನ್ ಅಂತ. ಸೊ ಅಲ್ಲಿ ಹೋಗಿದ್ವಿ ಬಿಕಾಸ್ ನಾವು ಮುಂಚೆನೇ ಹೇಳಿದಾಗೆ ನಮ್ಮ ಕಿಚನ್ ಕ್ಯಾಬಿನೆಟ್ಸ್ಗೆ ಹ್ಯಾಂಡಲ್ಸ್ ಬೇಕಿತ್ತು ಅಂತ ಹೇಳಿದ್ನಲ್ಲ. ಸೊ ಆ ಹ್ಯಾಂಡಲ್ಸ್ನ ಕಲೆಕ್ಟ್ ಮಾಡ್ಕೊಂಡು ಬರೋದಕ್ಕೆ ಹೋಗಿದ್ವಿ. ನೀವು ನೋಡ್ತಿರೋ ಹಾಗೆ ತುಂಬಾ ವೈಡ್ ರೇಂಜ್ ಆಫ್ ಕಲೆಕ್ಷನ್ಸ್ ಇತ್ತು ಅವ್ರ ಹತ್ರ. ಸೊ ನಿಮ್ಮ ಕಿಚನ್ ಕ್ಯಾಬಿನೆಟ್ಸಿಗಾಗಿರ್ಬೋದು ಇಲ್ಲ ವಾರ್ಡ್ರೋಬ್ಸಿಗೆ, ಸೊ ಎಲ್ಲದಕ್ಕೂ ಅವ್ರ ಹತ್ರ ಆಪ್ಷನ್ಸ್ ಇತ್ತು. ಸೊ ನಮ್ಮ ಕಿಚನಿಗೆ ಯಾವ ರೀತಿ ಸೂಟ್ ಆಗುತ್ತಾ ಅಂತಂದ್ಬಿಟ್ಟು ಸೆಲೆಕ್ಟ್ ಮಾಡಿದ್ವಿ. ಸೊ ಇನ್ ದ ಕಲರ್ ಬ್ಲ್ಯಾಕ್ ತೊಗೊಂಡ್ವಿ ನಾವು. ಇಟ್ಸ್ ರಿಯಲಿ ಗೋಯಿಂಗ್ ಗುಡ್. ಅದಾದಮೇಲೆ ನಮಗೆ ಗ್ರಾಸರೀಸ್ ಕೂಡ ಬೈ ಮಾಡೋದಿತ್ತು. ಸೊ ಇನ್ ದ ಮೀನ್ ಟೈಮ್ ನಮ್ಮ ಅಜ್ಜಿನ ಕಾಲು ಎಳ್ಕೊತಾ ಕೂತಿದ್ದೆ. ಸೊ ನಿಂಗೆ ಅದನ್ನಾಗಿ ಬರಲ್ಲ, ಇದನ್ನಾಗಿ ಬರಲ್ಲ ಗೈಸ್ ನೋಡ್ಬೋದು ನೀವು. ಸೊ ನೋಡಿದ್ರಲ್ಲ, ಇಷ್ಟೊಂದೆಲ್ಲ ಶಾಪ್ ಮಾಡಿದ್ವಿ. ಸೊ ಅದರಲ್ಲಿ ಜಾಸ್ತಿ ಇರೋದು ಗ್ರಾಸರಿ ಥಿಂಗ್ಸೇ. ಸೊ ಅಷ್ಟೇ. ಹಾಗಾಗಿ ನಮ್ಮ ಅಜ್ಜಿಗೆ ಹೇಳ್ತಿದ್ದೆ, ನೀನೇ ಎಲ್ಲ ತುಂಬ ಜಾಸ್ತಿ ತೊಗೊಂಡ್ಬಿಟ್ಟಿದ್ಯಾ ಹಾಗೆ ಹಿಂಗೆ ಅಂತ ಕಾಲು ಎಳಿತಿದ್ದೆ. ಶಿ ಇಸ್ ಲೈಕ್ ಹೌದು ಬೇಕಾಗುತ್ತೆ, ಬಿಕಾಸ್ ನಮ್ಮೂರಲ್ಲಿ ಜಾತ್ರೆ ಬೇರೆ ಇದೆ ಅಲ್ಲ. ಸೊ ಹಾಗಾಗಿ ಇಷ್ಟೇ ವ್ಲಾಗ್ ಮಾಡೋದಕ್ಕಾಗಿದ್ದು. ಬಿಕಾಸ್ ತುಂಬ ಓಡಾಡೋದೆಲ್ಲ ಇತ್ತು. ಐ ಕುಡಂಟ್ ವ್ಲಾಗ್ ಮಚ್. ಬಟ್ ಇಲ್ಲಿ ನಾನು ಒಂದು ರೆಸಿಪಿನ ಶೇರ್ ಮಾಡ್ತೀನಿ. ಸೊ ದ್ಯಾಟ್ ಯು ಕ್ಯಾನ್ ಟ್ರೈ ಇಟ್. ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಅವತ್ತು ನನಗೆ ಒಂದು ಸ್ವಲ್ಪ ಬೇಗ ಎಚ್ಚರ ಆಗಿತ್ತು. ಬಿಕಾಸ್ ಅರ್ಲಿ ಇನ್ ದ ಮಾರ್ನಿಂಗ್ ಎದ್ದಿದ್ದು ತುಂಬ ಕಡಿಮೆ. ಎನಿವೇಸ್ ಅವತ್ತು ಎಚ್ಚರ ಆಗಿತ್ತು, ಎದ್ದಿದ್ದೆ. ಸೊ ಹಾಗೆ ಗಾರ್ಡನಿಗೆ ಬೇರೆ ಹೋಗಿದ್ದೆ. ನೋಡಿದರೆ ಇಷ್ಟೊಂದೆಲ್ಲ ಫ್ಲವರ್ಸ್ ಬಿಟ್ಕೊಂಡ್ಬಿಟ್ಟಿತ್ತು ಗಾರ್ಡನಲ್ಲಿ. ನೋಡಿ ತುಂಬಾ ಖುಷಿ ಆಯಿತು. ಆ್ಯಂಡ್ ಆ ಒಂದು ಕೂಲ್ ಬ್ರೀಸ್, ನೇಚರ್ ತುಂಬಾ ಪೀಸ್ಫುಲ್ ಆಗಿತ್ತು ಅರ್ಲಿ ಇನ್ ದ ಮಾರ್ನಿಂಗ್. ಹ್ಯಾಂಡಲ್ಸ್ ಫಿಕ್ಸ್ ಮಾಡಿದ್ಮೇಲೆ ಈ ರೀತಿ ಕಾಣ್ತಾ ಇದೆ. ಬ್ಲ್ಯಾಕ್ ಹ್ಯಾಂಡಲ್ಸ್ ಅಂತ ಹೇಳಿದ್ನಲ್ಲ. ಸೊ ಇದಕ್ಕೆ ಇದು ಸೂಟ್ ಆಗ್ತಾಯಿದೆ, ನೋಡ್ಬೋದು ನೀವು. ಸೊ ಎಲ್ಲ ಡ್ರಾಸಿಗೂ ಹಾಗೆ. ಆ್ಯಂಡ್ ಈ ಕ್ಯಾಬಿನೆಟ್ಸಿಗೆ ಕೂಡ ಬ್ಲ್ಯಾಕ್ ಕಲರ್ನೇ ಚೂಸ್ ಮಾಡಿದ್ವಿ ಬಿಕಾಸ್ ಇದು ಕಾಂಟ್ರಾಸ್ಟ್ ಆಗುತ್ತಲ್ಲ. ಸಂಜೆ ಹೊತ್ತು ನನ್ನ ಕಝನ್ ಮನೆಗೆ ಹೋಗಿದ್ದೆ. ಸೊ ಅಲ್ಲಿ ಅವರು ಸಾಬುದಾನ ವಡ ಮಾಡ್ತಾಯಿದ್ರು. ಸೊ ಐ ಥಾಟ್ ಐ ಕ್ಯಾಪ್ಚರ್ ಇಟ್. ಸೊ ಏನಿಲ್ಲ, ತುಂಬಾ ಈಸಿ ಈ ರೆಸಿಪಿ. ಸಾಬುದಾನ ನೆನೆ ಹಾಕಿರೋದನ್ನು ಇಟ್ಕೋಬೇಕು. ಆ್ಯಂಡ್ ಬೇಯಿಸಿರೋ ಆಲೂಗಡ್ಡೆನ ಈ ರೀತಿ ಕಂಪ್ಲೀಟಾಗಿ ಸ್ಮ್ಯಾಶ್ ಮಾಡಬೇಕು. ಅದು ವಡೆ ಕಟ್ಟೋದಕ್ಕೆ ತುಂಬಾ ಸುಲಭ ಆಗುತ್ತಂತ. ಆ್ಯಂಡ್ ಅದರ ಜೊತೆಗೇ ಗ್ರೈಂಡ್ ಮಾಡಿರುವಂಥ ಕಡಲೆ ಬೀಜದ ಪುಡಿನೂ ಹಾಕೋಬೇಕು. ನಂತರ ಕೊತ್ತಂಬರಿ ಹಾಕಬೇಕು. ಸೊ ದ್ಯಾಟ್ ಟೇಸ್ಟ್ ಚೆನ್ನಾಗಿ ಬರುತ್ತಂತ.
ಅದಾದಮೇಲೆ ಒಂಚೂರು ಜೀರಿಗೆ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ್ಯಂಡ್ ಖಾರಕ್ಕೆ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿದರೆ ತುಂಬಾ ಚೆನ್ನಾಗಿ ಬರುತ್ತೆ. ನಂತರ ಈ ರೀತಿ ವಡೆ ಸೈಜಿಗೆ ತಟ್ಕೋಬೇಕು. ಸೊ ನಿಮಗೆ ಸ್ಮಾಲ್ ಬೇಕಾದರೆ ಸ್ಮಾಲ್ ಮಾಡ್ಕೋಬೋದು, ಇಲ್ಲ ಲಾರ್ಜ್ ಸೈಜ್ ಬೇಕಾದರೂ ಮಾಡ್ಕೋಬೋದು. ನಾವಿಲ್ಲಿ ಒಂದು ಮೀಡಿಯಮ್ ಸೈಜ್ನ ಮಾಡ್ತಾಯಿದ್ದೀವಿ. ಸೊ ಆಮೇಲೆ ನಿಮಗೆ ಟೇಸ್ಟ್ ಬೇಕಾದರೆ ನೋಡ್ಕೊಂಬಿಟ್ಟು ಸ್ವಲ್ಪ ಅಲ್ಟ್ರೇಷನ್ಸ್ ಮಾಡ್ಕೋಬೋದು, ಲೈಕ್ ಸಾಲ್ಟ್ ಇಲ್ಲ ಸ್ಪೈಸಿನೆಸ್ ನೋಡ್ಕೊಂಡು ಮಾಡ್ಕೋಬೋದು. ಮೈ ಚಿಕ್ಕಿ ವಾಸ್ ಡೂಯಿಂಗ್ ಇಟ್. ತುಂಬ ಚೆನ್ನಾಗಿ ಮಾಡಿದ್ರು ಅವರು. ನಾವು ಟೇಸ್ಟ್ ಎಲ್ಲ ಮಾಡಿದ್ವಿ. ಆ್ಯಂಡ್ ಈ ರೀತಿ ವಡೆ ತಟ್ಕೊಂಡ್ಮೇಲೆ ವಿ ಹ್ಯಾವ್ ಟು ಡೀಪ್ ಫ್ರೈ ದೆಮ್ ಇನ್ ಆಯಿಲ್. ಸೊ ಆ ಪ್ರೊಸೆಸ್ ಕೂಡ ನೋಡೋಣ. ಸೊ ಇವಾಗ ರೆಡಿ ಆಯಿತು. ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಕರ್ಕೋಬೇಕು, ಲೈಕ್ ಅಂಟಿಲ್ ಗೋಲ್ಡನ್ ಬ್ರೌನ್ ಬರೋ ಥರ ಕರ್ಕೋಬೇಕು. ಅದು ಕ್ರಿಸ್ಪಿನೆಸ್ ಸಿಗಬೇಕು ನಮ್ಮ ಬಾಯಲ್ಲಿ. ಸೊ ಆ ರೀತಿ ಲೈಕ್ ಮೀಡಿಯಮ್ ಫ್ಲೇಮ್ನಲ್ಲಿ ಮಾಡ್ಕೋಬೇಕು, ಏಕೆಂದರೆ ಒಳಗಡೆನೂ ಚೆನ್ನಾಗಿ ಬೇಯಬೇಕದು. ಇದು ಮೀಡಿಯಮ್ ಫ್ಲೇಮಲ್ಲಿಟ್ಟು ಬೇಯಿಸಿರೋದು. ಸೊ ಗೋಲ್ಡನ್ ಬ್ರೌನ್ ರೀತಿ ಬಂದಿದೆ. Crispiest Sabu Vadas are ready. Subscribe for more such vlogs.